ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಮನೆ ಕಳತನ ಆಗಿತ್ರಿ. ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಎಲ್ಲ ಪೊಲೀಸವ್ರು ಭಾಳ ನನ್ನ ಅಣ್ಣತಂಬ್ರು ಸರಿ ನನ್ನ ತಾಯಿ ತಂದೆ ಸರಿ ನಿಂತು ನಮಗೆಲ್ಲ ಕೈ ಹಚ್ಚಾರ. ಇಲ್ದ್ರೆ ನನಗೆ ಬದುಕ ಆಸೆನೇ ಹೋಗಿತ್ತು. ಆಯ್ತು ನಾವೆಲ್ಲ ಅಗ್ರಿಕಲ್ಚರ್ ಮೇಲೆ ಇದ್ದೆವು. ಇಷ್ಟು ನಾ 25 ವರ್ಷ ದಿನ ಗಳಿಸಿದವ ಒಂದು 25 ನಿಮಿಟದಾಗ ಒಯ್ದಾನ. ಭಾಳ ದೊಡ್ಡ ಕೆಲಸ. 18 ತೊಲಿ ಬಂಗಾರ ರೀ, ಆಮೇಲೆ 7 ಲಕ್ಷ ರೂಪಾಯಿ ಇದ್ದು ರೀ, ಎಲ್ಲ ಬರೋಬ್ಬರಿ ಒಪ್ಸ್ಯಾರ. ನಾವು ಎಲ್ಲಿ ಹೋಗಿಲ್ರಿ, ಮನೆಗೆ ಇದ್ದೀವಿ. ತೆಳಗ 2 ನಾನು ಮ್ಯಾಲೆ ಒಂದು ರೂಮ್ ಐತ್ರಿ, ಅದು ಮೇಲೆ ಯಾವಾಗ ಭೀ ಮೇಲೆ ಮಲ್ಕೋತೀವಿ ನಾವು ಇಬ್ಬರು. ನನ್ನ ಮಕ್ಕಳು ದೊಡ್ಡವ್ರೇ ಇರಾರಿ, ಏನು 22 ವರ್ಷದ ಮಗನ ಅಲ್ಲೇ ಬಾಗಿಲಿಗೆ ಹೊರಸ್ ಹಾಕೊಂಡೇ ಮಲ್ಕೊಂಡಾನ್ರಿ ಅವ. ಅಂದ್ರೆ ಅವ 1 ವರ್ಷ ದಿನ ದುಡ್ದಾನ್ರಿ. ಈಗ ಕಳತನ ಮಾಡಿ ಮನುಷ್ಯ 1 ವರ್ಷ ನಂತರ ಈ ವರ್ಷ ನಾವು ಒಕ್ಕಲ್ತನ ತೆಗ್ದಿದ್ದೆವು. ಹಂಗಂದ್ರೆ ನಮಗೆ ಆಳಿನ ಅವಶ್ಯಕತೆ ಇರಲಿಲ್ಲ, ನಾವು ಇಟ್ಕೊಂಡಿಲ್ಲ. ಅವ ಇದೇ 3 ತಿಂಗಳು ಐತ್ರಿ ನಂಬಲ್ಲಿ ಬಿಟ್ಟು ಅಲ್ಲೇ ನಮ್ಮೂರಾಗೆ ಮತ್ತೊಬ್ಬರ ಕಡೆ ಅದ ಹಣ. ಅಂದ್ರೆ ಯಾವಾಗ ಸ್ವಲ್ಪ ಪರಿಚಯದಿಂದ ಹಾಗೆ ಬರ್ತೀನಿ ನಮ್ಮ ಮನೆಗೆ. ಒಂಜಾರ ಪರಿಚಯ ಇದ್ದ ಬಳಕ ಮನುಷ್ಯ ಬರೋದೇ ಇಲ್ರಿ. ಅದು ಹೊಸ್ದಾಗಿ ಟೇಜ್ರಿ ತಂದಿದ್ದೀವ್ರಿ ನಾವು. ಅವ ನಂಬಲ್ಲಿ ದುಡಿಯಾಗಿ ಟೇಜ್ರಿ ಇರಲಿಲ್ಲ. ಹಿಂಗೆ ಬಂದ್ ಕೇಸಿಂದ ಅದು ಒಂಜಾರ ಟೇಜ್ರಿ ನಿಗಮ್ ನಾವು ಮ್ಯಾಲೆ ಮಲ್ಕೋತಿದ್ದೇವಲ್ರಿ, ಅದು ಮ್ಯಾಲೆ ಟೇಜ್ರಿ ಇತ್ತು, ಮ್ಯಾಲೆ ನಂದೆಲ್ಲ ಆಭರಣ ಇರ್ತಿತ್ತು. ಅದು ಅವನಿಗೆ ಅವಾಗ ಗೊತ್ತಿತ್ತು. ಈಗ ಮತ್ತೆ ಹೊಸ್ದಾಗಿ ಟೇಜ್ರಿ ತಂದಿದ್ದು ಮತ್ತೊಮ್ಮೆ ಬಂದು ಒಂದು 2 ಸರಿ ಬಂದು ನಿಗಾ ಮಾಡ್ಕೊಂಡು ಹೋಗ್ಯದ್ರಿ ಅದು ಮನುಷ್ಯ. ಆಯಿತು 20 ಎಕರೆ ಹೊಲ ಕಡ್ತಿ ಮಾಡಿದೆವು. 100 ಪ್ಯಾಕೆಟ್ ತೊಗರಿ ಹಾಕಿದೇವು ರೀ. ಅದ್ರದ್ದು ಅಮೌಂಟು ಸ್ವಲ್ಪ ಹಳ್ಳ್ಯಾಗ ಅಂದ್ಬಳಕ್ಕೆ ಎಲ್ಲ ಕಡೆಗೆ ಅವಳಿ ಇರೋದೇ ರೀ. ಈ ಗೌರ್ಮೆಂಟ್ ಪೇಮೆಂಟ್ ಆಗಿದ್ದು ಯಾರಿಗೆ ಗೊತ್ತಾಗಲ್ಲ. ಹಳ್ಳ್ಯಾಗ ಇಂಥವು ಕೆಲಸ ಆಗಿದ್ದು ಎಲ್ಲ ನಾರ್ಮಲ್, ಎಲ್ಲ ಕಡೆ ಆವಾಜ್ ಆಗೋದು. ಅದು ಒಂಜರ ಅಮೌಂಟ್ ಹೆಚ್ಚಾಗಿದ್ದು, ಅದಕ್ಕೆ ಒಂಜರ ಇದು ಆಗ್ಯದ ಏನಾಗ್ಯದವ ರೀ. ಅದು ನಮ್ಗೆ ಒಟ್ಟು ಭಯನೇ ಇದ್ದಿದ್ದಿಲ್ಲ ರೀ. ನಂಬಲ್ಲಿ ಯಾವಾಗ ಭೀ ನಮ್ಮ ಎಂದ ಭೀ ಆಳುಗಳವರು 2 ಆಳು ಇರ್ತೀವಿ. ನಮಗದು ಭಯನೇ ಇರಲಿಲ್ಲ. ಅದು ಎಷ್ಟು ನಿಗಾ ಇಟ್ಟು ಮಾಡ್ಯಾನೋ ಏನು ಮಾಡ್ಯಾನೋ ರೀ, ಮಾಡೇನ ಎಲ್ಲ ನಮ್ಮ ಪೊಲೀಸ್ ಎಲ್ಲ ಸಿಬ್ಬಂದಿದವ್ರು ಮಾಡ್ತಂಬ್ರು ಸರಿ, ತಾಯಿ ತಂದೆ ಸರಿ, ನಂದೆಲ್ಲ ಒಕ್ಕಲ್ತನ ತೆಗ್ದಿದ್ದೇವೆ ರೀ. 20 ಎಕರೆ ಹೊಲ ಕಡ್ತಿ ಹಾಕಿದೇವೆ ರೀ. ಅದಕ್ಕೆ ಆಳಿನ ಅವಶ್ಯಕತೆ ಇಲ್ಲರಿ. ಇದ್ದಷ್ಟೇ ಸ್ವಲ್ಪ 10 ಎಕರೆ ಟ್ಯಾಕ್ಟ್ರ್ ಮೇಲೆ ಮಾಡ್ಕೋಬೇಕಂದ್ರೆ ನಾವು ಬಿಡಿಸಿಲ್ರಿ. ಅವು ಭೀ ಮತ್ತೊಂದು ಕಡೆ ನಿಂದಿರ್ಬೇಕಂತ ವಿಚಾರ ಮಾಡೀನು. ಮೊದಲೇ ಅಡ್ವಾನ್ಸೇ ಡಿಸೈಡ್ ಮಾಡ್ತೇವ್ರಿ ನಾವು. ದೀಪಾವಳಿ ಆದ ನಂತರ ಇದು ಆಳು ಇಟ್ಕೋಬೇಕೇನು ಇಟ್ಕೋಬಾರ್ದತ್ತೆ. ನಾವು ಭೀ ಮತ್ತೊಂದು ಮನೆ ನೋಡ್ಕೋಗಿತ್ತೀನಿ ರೀ. ನಾವು ಭೀ ಒಕ್ಕಲ್ತನ ತೆಗ್ದಿದ್ದೀವಿ, ನಮಗೆ ಆಳಿನ ಅವಶ್ಯಕತೆ ಇರಲಿಲ್ಲ. ಅದಕ್ಕಿಂತ ಮೊದಲವ ನಮಗೇನು ಕಂಡು ಬಂದಿಲ್ಲ ಇದು ಮನುಷ್ಯಕ್ಕೆ ಹಿಂಗೆ ಅದ ಅಲ್ಲ ಅನ್ನೋದು. ಅಂದ್ರೆ ಆಮೇಲೆಲ್ಲ ಊರಾಗ ಈಗ ನಮ್ಮದು ದೊಡ್ಡ ಅಮೌಂಟ್ ಆಗೋಣ ಹೊರಗೆ ಬಿದ್ದಾನ. ಆಮೇಲೆಲ್ಲ ಈಗ ಅವಾಜ್ ಎದ್ದದ್ರಿ, ಅದು ಮಾಡ್ಯಾನ ಇದು ಮಾಡ್ಯಾನ. ಅದು ಅವ 11 ತಿಂಗಳು ಮಾಡ್ಯಾನ್ರಿ. 10 ತಿಂಗಳು ಮಾಡ್ದಂಗೆ 1-2 ತಿಂಗಳು ಕಟಾಸಿನು ಅದ್ರದ್ದು ರೊಕ್ಕ ಕೊಡ್ತಾವಂತ ಅಂದಿನಿ ರೀ. ಅದೇ ರೊಕ್ಕ ಸಂಬಂಧ ನಮ್ಮ ಮಾಲಕ್ ಯಾವಾಗ ಫೋನ್ ಹಚ್ತಿರು. ಒಂದು 27,000 ರೂಪಾಯಿ ಕೊಡೋ ಇದ್ದನ್ರಿ ನಮಗೆ. ಅದಕ್ಕೆ ಇವ್ರು ನಮ್ಮ ಮಾಲಕ್ ಫೋನ್ ಹಚ್ತಿರು. ಅದು ಕೊಡೋ ಅಪ್ಪಿ, ಅದು ನಾವೇನು ಅವನಿಗೆ ಅಂದಿಲ್ಲ ಆಡಿಲ್ರಿ. ಎಲ್ಲ ನನಗೆ ಕೊಡೋದು ತೊಗೊಂಬದ ಕೊಡುಪ್ಪ 27,000 ರೂಪಾಯಿನ 15 ದಿನ ಬಿಟ್ಟು ಕೊಡ್ತೀನಿ, 1 ವಾರ ಬಿಟ್ಟು ಕೊಡ್ತೀನಿ ಇಷ್ಟೇ ಹೇಳ್ತೀನಿ ರೀ. ಅವ ನಮ್ಮದೇ ರೊಕ್ಕ ಕೊಡವನ ರೀ, ನಮ್ಮದೇ ಮನೆ ಕಳ್ತನ ಮಾಡ್ತಾನೆ ಅನ್ನೋದು ಅದು ನಮಗೆ ಹತ್ತಿಲ್ಲ. ಅವನಿಗೆ ನಾನು ಮಾಡ್ತಂಬ್ರು ಸರಿನೇ ಮನ್ಯಾಗ ಇದು ಮಾಡೀನಿ. ಖರೆ ಅವ್ನು ಯಾಕೆ ತಲೆಗೆ ಸೇರ್ತೋ ಏನೋ ಮಾಡೇನ್ರಿ. ಈಗೆಲ್ಲ ನಮ್ಮ ಪೊಲೀಸ್ 27,000 ರೂಪಾಯಿ ಕೊಟ್ಟಿಲ್ರಿ. ಅವ ಕೊಡೋಕ್ಕಿಂತ ಮೊದಲು ಇದೇ ಇಷ್ಟು ದೊಡ್ಡದು ಮಾಡೇನಲ್ರಿ, ಅದು ಕೊಟ್ಟಿಲ್ರಿ. ನಾ 27,000 ರೂಪಾಯಿ ಅವ್ರಿಗೆ ನಾ ಏನು ಹೇಳೋದು ಧನ್ಯವಾದಗಳು ರೀ. ನಾ ಪೂರಾ ಅವ್ರಿಗೆ ನಾ ಎಷ್ಟು ಹೇಳೋರಿ ಅಷ್ಟು ಕಮ್ಮಿನೇ ಅದ. ಈಗ ಹೊರಗೆ ಮಂದಿ ಅಂದ್ರೆ ಹಿಂಗೆ ಹೆಣ್ಮಕ್ಳು ರೀತಿಲಿ ಪೊಲೀಸರು ಎಲ್ಲ ಒಪ್ಪಿಸ್ತಾರಿಲ್ಲೋ ನಿನಗೆ, ನಿಂದು ಭಾಳ ಅದ ಹಿಂಗೆ ನನಗೆ ಅದ್ರದಿಂದ ನಂಗೆ ಅರ್ಧ ಈದಿ ಹೊಡೆದಿತ್ತು. ಅವರು ಏನೇನು ನನಗೆ ಇಷ್ಟು ಕುಸಿನ ಉಂಗುರು ಮೊದಲು ಮಾಡಿ ಮಿಸ್ಟೇಕ್ ಮಾಡೀನಿ ರೀ. ಇಷ್ಟು 22 ವರ್ಷದ ಉಂಗುರ ಅದ ರೀ, ಅರ್ಧ ಬಸ್ಸಿದು ಅಷ್ಟು ಉಂಗುರು ಮೊದಲು ಮಾಡಿ ಪೊಲೀಸರು ಅದರಾಗಿ ನನಗೆ ಹೊಡೆ ಹಾಕ್ಯಾರ.